ನಾವಿವತ್ತು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರ್ ತಾಲೂಕಲ್ಲಿ ಒಂದು ಹಳ್ಳಿ ಕಾಮನ್ ಕೆರೆ ಅಂತ ಹಳ್ಳಿ ಹೆಸರು. ಇಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿ ಇವತ್ತು ನಮಗೆ ಕೊಟ್ಟಿರೋ ಟಾಸ್ಕ್ ಏನಂತ ಅಂದ್ರೆ ಹಸು ಪಾಲನೆ ಮಾಡಬೇಕು. ಕಾರ್ ತಗೊಂಡೋದ್ರೆ ನಮ್ಗೆ ಯಾಕೋ ಹಸು ನೋಡ್ಕೊಳಕ್ಕೆ ಕೊಡೋ ಡೌಟು. ಕಾರ್ ಇಲ್ಲೇ ಇರಲಿ, ಹಂಗೆ ಹೋಗ್ಬಿಟ್ಟು ವಿಚಾರಿಸೋಣ, ನೋಡೋಣ ಯಾರು ಸಿಗ್ತಾರೆ. ಸರಿ ನಡಿ ಹೋಗೋಣ. ಅಮ್ಮ, ನಾವು ಒಂದ್ ದಿವಸಕ್ಕೆ ಹಸು ಪಾಲನೆ ಮಾಡ್ಬೇಕು ಅನ್ಕೊಂಡಿದೀವಿ. ಹಸು ಇದೆಯಾ ನಿಮ್ಮ ಮನೇಲಿ? ಹೌದಾ? ಮೇಯಕ್ ಹೋಗೈತಾ? ಟ್ರ್ಯಾಕ್ಟರ್ ಹಳೆ ನೆನಪು. ಟ್ರ್ಯಾಕ್ಟರ್ ಕೂತಿದ್ಯಾ ಯಾವತ್ತಾದ್ರು? ಕೂತಿಲ್ಲ ಯಾವತ್ತೂ. ಬಾ ಇಲ್ಲೇ. ಅಯ್ಯೋ, ಹೆಂಗ್ ಹತ್ತದು ಇದ್ರ ಮೇಲೆ ಈಗ? ಬಾ ಇಲ್ಲೇ, ಇದೇ ಸೀಟು. ಸಿಟಿಲೆಲ್ಲ ಕಾರು, ಇಲ್ಲಿ ಟ್ರ್ಯಾಕ್ಟರ್. ಇಲ್ಲಿ ಕೂತ್ಕೋಬೇಕಾ? ಅಲ್ಲೇ. ಚೆನ್ನಾಯ್ತಾ? ಸೂಪರ್. ಯಾವತ್ತೂ ಕೂತಿರ್ಲಿಲ್ಲ ನನ್ನ ಟ್ರ್ಯಾಕ್ಟರ್ ಮೇಲೆ. ಈ ಟಾಸ್ಕ್ ಹಸು ಪಾಲನೆ ಮಾಡೋದು ಅಂದಾಗ್ಲೇ ನನಗೆ ಒಂಥರ ನಾನು ತುಂಬಾ ದೇವ್ರ ನಂಬ್ತೀನಿ. ನಮಗೆ ಕಾಮಧೇನು ಹಸು. ಆ ಹಸುವಿಗೆ ಸೇವೆ ಮಾಡೋದಿದೆಯಲ್ಲ, ಅದಂಥ ಪುಣ್ಯವಾದಂಥ ಕೆಲಸ. ಇದು ನನಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಯಾರ್ದಾರು ಮನೇಲಿ ಹಸು ಐತಣ್ಣ, ಹಸು ಪಾಲನೆ ಮಾಡ್ಬೇಕು ನಾವು. ಅಲ್ಲಿದ್ದಾವೆ, ಆ ಕಡೆ ಇದಾವ ಈ ಮನೇಲಿ. ಹಸುನ ಒಂದಿನ ಪಾಲನೆ ಮಾಡೋಣ ಅಂತ ನಾನು ಬಾರೇ ಅಲ್ಲಿ ಮಾಡ್ತಾ ಇದ್ಯಾ? ನಾನು ನನ್ನ ಹೆಂಡತಿ ಪಾಲನೆ ಮಾಡೋಣ ಅಂತ ಬಂದಿದ್ದೀವಿ. ಆಯ್ತು ಬನ್ನಿ. ಅವಕಾಶ ಮಾಡ್ಕೊಳ್ಬೇಕಂದ್ರೆ ನಮಗೆ ಅಡ್ಜಸ್ಟ್ ಆಯ್ತು, ನಿಮಗೆ ಅಡ್ಜಸ್ಟ್ ಆಗ್ತವೆ ಹೆಂಗ ಗೊತ್ತಾಗಲ್ಲ ನಮಗೆ. ಹೌದಾ? ಎಲ್ಲ ಕನ್ನಡಕ ಹಾಕಿ ಬಂದ್ರಿ, ಎಲ್ಲ ಬಂದ್ರೆ ಅಡ್ಜಸ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಏನ್ ಮಾಡ್ಬೇಕಣ್ಣ ಈಗ? ಅದೇ ನಾವ್ ಹೇಳ್ದಂಗೆ ಪಾಲನೆ ಮಾಡ್ಬೇಕು ನೀವು. ಅವ ಆಯ್ತಣ್ಣ, ಈಗ ಎಲ್ಲ ಚೇಂಜ್ ಮಾಡ್ಬೇಕಾ? ಚೇಂಜ್ ಏನು ಬೇಡ, ಸ್ವಲ್ಪ ಡಿಪೆಂಡೆಂಟ್ ಮಾಡ್ಕೋಬೇಕು. ಹೌದಾ? ಆಯ್ತಣ್ಣ, ಹೆಂಗೆ ಅಂತ ಹೇಳಿ ನಾವು ಮಾಡ್ತೀವಿ. ರೆಡಿ ಮಾಡ್ಕೊಂಡು ನಾವು ಮಾಡ್ತೀವಿ. ನೇರವಾಗಿ ನನಗೆ ಅಷ್ಟು ಗೊತ್ತಿಲ್ಲ, ನಮ್ಮನ್ನ ಹೆಂಗಸ್ರಿಗೆ ಗೊತ್ತು. ನಮ್ಮನ್ನ ಹೆಂಗಸ್ರು ಕರಿತೀವಿ, ಕೇಳ್ತೀವಿ. ಆಯ್ತು ಸರಿ ಅಣ್ಣ. ಯಾಕಮ್ಮ ಬಾರೆ, ನಾನು ತೋಟಕ್ಕೆ ಹೋಗ್ತೀನಿ. ಅದೇನೋ ಸ್ವಲ್ಪ ವಿಚಾರ ಮುಟ್ಸಿದೀನಿ. ಅದೇನು ಏನು ಗೊತ್ತಿಲ್ಲ, ಹಸು ನೋಡ್ಕೊಳ್ಳೋದು ಹೆಂಗೆ ಏನು ಅಂತ ಹೇಳಿ ಏನೇನು ಕೆಲಸ ಮಾಡ್ಬೇಕೆಲ್ಲ ಹೇಳ್ಕೊಟ್ರೆ ನಾವು ಮಾಡ್ಬಿಟ್ಟು ಹೋಗೋಣ ಅಂತ. ನೀವು ಹಿಂಗಿದ್ರೆ ಹಸ್ಗಳು ಎದುರ್ತವೆ. ನಿಮ್ಮ ಅವತರ ನೋಡಿದ್ರೆ ನೀವು ಬಳಗಡೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೆ ಬಂದು ಹಸಿನ ಹತ್ರ ಹೋಗ್ರಿ. ಇವರು ಹಸು ಕೊಡ್ತೀವಿ ಪಾಲನೆಗೆ ಅಂತ ಹೇಳಿದ್ದಾರೆ. ನೋಡೋಣ ಇವತ್ತು ಏನೇನು ಕೆಲಸ ಹೇಳ್ತಾರೆ. ನಮಗೆ ಎಷ್ಟರ ಮಟ್ಟಿಗೆ ಮಾಡೋಕ್ಕಾಗತ್ತೆ, ನಮ್ಮ ಬೆಸ್ಟ್ ಟ್ರೈ ಮಾಡೋಣ. ಫಸ್ಟ್ ಕನ್ನಡಕ ತೆಗಿ. ಬಾ. ಇವಾಗ ಕೊಟ್ಕಿಗೆ ಹೋಗೋದು, ಬೂಸ ಇಡೋದು, ಅವಾಗ ಸಗಣಿ ಬಾಚೋದು. ಸಗಣಿ ಬಾಚಿ ಕುಕ್ಕಿಗೆ ಹಾಕಿ ಪುಟ್ಟಿಗೆ ಅವಾಗ ಹಸಿನ ಕೆಚ್ಚಲು ತೊಳೆದ್ಬಿಟ್ಟು ಹಾಲು ಕರಿಯೋದು. ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀವಿ. ಏನ್ ಮಾಡ್ಬೇಕಮ್ಮ ಇವಾಗ ಇದನ್ನ ಸಗಣಿ ಬಾಚೋದು. ನಾನ್ ಬಾಚ್ತೀನಿ, ಇವಳ ಕೈಲಿ ಬಾಚಿಸಿ ಹೇಳ್ತೀನಿ. ಬಾಚುತ್ತೀರಾ? ಬಾಚ್ ಪ್ಲೀಸ್, ಬಾಚ್ ನಾನು ಮಾಡಿದೀನಿ ಎಲ್ಲ. ಮೊಸರು ಮಜ್ಜಿಗೆ ತುಪ್ಪ ಕೊಡೋದು ಎಲ್ಲ ಕಾಮಧೇನು ಕಣಂತದ್ದು.
ಹೋಗಿ ಈಗ ಆ ಕಡೆ ಹೋಗಿ ಕೂರ್ತು ಅದೇ ಜಾಗ ಕೊಡ್ತು ಆ ಥರ ಅದು ಪ್ರಾಣಿ. ಈಗ ಎಲ್ಲ ಹಾಕ್ಬೇಕಮ್ಮ ಇದ್ದ ಅಲ್ಲಿ ಮುಂದ್ಗಡೆ ಹಿಡ್ಕೊ ಹಂಗೆ ಇರೋ ನಿಮಿಷ ರೆಡಿನಾ? ಅವಿ ಬಾರ. ಹಿಡ್ಕೊ ಬೇಗ ಬೇಗ ಬಾ, ಅಲ್ಲಿ ಹಾಲು ಕರಿಬೇಕು. ನಡಿ. ಅಕ್ಕ ಏನ್ ಈಗಿನ ಬಂದು ಜೆನ್ಜಿ ಕಿಡ್ಸ್ ಅಂತ ಹೇಳ್ತಾರೆ, ಅವ್ರಿಗೆಲ್ಲ ಒಂದು ಮಾದರಿ ಇದೆಲ್ಲ. ನಮ್ಮ ಹಳ್ಳಿತನನ ಯಾವತ್ತೂ ಬಿಟ್ಕೊಡ್ಬಾರ್ದು. ಹಳ್ಳಿ ಇದ್ರೇನೆ ದಿಲ್ಲಿ. ಇವತ್ತು ನಾನು ಹಳ್ಳಿಗೆ ಬಂದು ಹಸು ಪಾಲನೆ ಮಾಡಿದ್ದು ತುಂಬಾನೇ ಖುಷಿ ಆಗ್ತು. ನನ್ನ ಹೆಂಡತಿಗೆ ತುಂಬಾ ಕಾಟ ಕೊಟ್ಟೆ, ಅವಳ ಕೈಲಿ ಕೆಲಸ ಮಾಡಿಸ್ದೆ. ಸಗಣಿನ ಚೆನ್ನಾಗಿ ಯಾವ ತರ ಏನೇನು ಉಪಯೋಗ ಎಲ್ಲಾ ಕೆಲಸ ಮಾಡಿದ್ ನಾನು. ಬಿಲ್ಡಪ್ ಹಾಕೋತಾ ಇರೋದು ಇವನು. ಬಿಲ್ಡಪ್ ಅಲ್ಲ, ನಾನು ಮಾಡಿದ್ದೀನಿ. ನಾನು ತುಂಬಾ ಚಿಕ್ಕ ವಯಸ್ಸಿಂದಾನೇ ಈ ತರ ಎಲ್ಲ ಕೆಲಸಗಳು ಮಾಡಿದ್ದೀನಿ. ನನ್ನ ಹೆಂಡತಿಗಳು ಇದು ತಿಳಿಲಿ, ಒಂದು ಅನುಭವ ಆಗ್ಲಿ ಅಂತ ಅಂದ್ಬಿಟ್ಟು ಅವಳ ಕೈ ಜಾಸ್ತಿ ಕೆಲಸ ಮಾಡಿಸ್ದೆ ಅಷ್ಟೇ. ಅಮ್ಮ ಒದಿಯಲ್ವಾ? ನೀವ್ ಹೆಂಗ್ ಕರಿತೀರಿ? ಒಂದೇ ಕೈಯಲ್ಲ ಎರಡು ಕೈಯಲ್ಲಿ ಕರಿತೀರಾ ನೀವು? ಎರಡು ಕೈಲಿ ಕರಿತೀವಿ. ನಿಮಗೆ ಅದು ಅಭ್ಯಾಸ ಇಲ್ವಲ್ಲ? ಹಿಂಗ ಕೆಳಗಿಟ್ಬಿಟ್ಟ. ಇನ್ನೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾನಂತೂ ಲೈಫಲ್ಲಿ ಯಾವತ್ತೂ ಹಾಲು ಕರೆದಿರ್ಲಿಲ್ಲ. ಬೇರೆದೆಲ್ಲ ಕೆಲಸ ಮಾಡಿದ್ದೆ, ಹಾಲು ಕರೆಯೋದಕ್ಕೆ ಯಾವತ್ತೂ ನಾನು ಪ್ರಯತ್ನ ಮಾಡಿರಲಿಲ್ಲ. ಬಟ್ ಇವತ್ತು ಅದು ಆಯಿತು. ನಾನು ನಿಜವಾಗ್ಲೂ ನಮ್ಮ ಕೋಟೆ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟು ಲೀಟ್ರ್ ಹಾಲು ಕರೆದು ಎಂತೆಂಥ ಹಸುಗಳು ಸಾಕಿ, ಎಷ್ಟು ದೊಡ್ಡ ದೊಡ್ಡ ಹಸುಗಳು, ದೊಡ್ಡ ಕೊಟ್ಟಿಗೆ ನೋಡ್ಕೊಂಡು, ಅಣ್ಣ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮಗೆ. ಇವತ್ತು ನನಗೆ ಒಂದು ಹಸುಗೆ ಕೆಚ್ಚಲಿಗೆ ಬೆರಳಾಕಿ ಹಾಲು ಕರೆಯೋಕ್ಕಾಗಲಿಲ್ಲ. ಬೆರಳುಗಳು ನೋವು ಬಂದ್ಬಿಡ್ತು ಕಂಟಿನ್ಯೂಸ್ ಆಗಿ. ನಿಜವಾಗ್ಲೂ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ಬೇಕಣ್ಣ.